ನಾವೊಬ್ಬ ಯೂಟ್ಯೂಬರ್ಸು, ನಾನು ಕೂಡ ಸ್ಟಾರ್ಟಿಂಗಿಂದ ಬಂದಿದ್ದೀನಿ. ನಾನು ಕಡೆ ಸ್ಟಾರ್ಟಿಂಗಿಂದ ಒಂದು ಮೈಕ್ ಖರೀದಿ ಮಾಡುವಷ್ಟು ನನ್ನ ಹತ್ರ ಕೆಪಾಸಿಟಿ ಇಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಒಂದು ಮೈಕ್ ಖರೀದಿ ಮಾಡೋಷ್ಟು ಕೆಪಾಸಿಟಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಹೇಳಕ್ಕೆ ಬರ್ತೀನಿ, ಇಷ್ಟಪಡ್ತೀನಿ. ಯಾಕಪ್ಪ ಈ ಸದ್ಯದಲ್ಲಿ ನನ್ನೊಂದು ಯೂಟ್ಯೂಬ್ ಚಾನಲ್ 30K ಸಬ್ಸ್ಕ್ರೈಬರ್ ಹೆಚ್ಚೈತೆ. ಥ್ಯಾಂಕ್ ಯು ಸೊ ಮಚ್. ಮೈ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ, ಥ್ಯಾಂಕ್ ಯು ಸೊ ಮಚ್. ತುಂಬ ಜನ ಹೇಳ್ತಾ ಇದ್ದಾರೆ, ತುಂಬ ಜನ ಯೂಟ್ಯೂಬರ್ಸ್ ಪ್ರತಿಯೊಬ್ಬರು ಕೂಡ ಇರೋ ಒಂದು ಪ್ರಾಬ್ಲಮ್. ಏನಪ್ಪ ಪ್ರಾಬ್ಲಮ್ ಅಂದರೆ ನನಗೆ ವ್ಯೂಸ್ ಬರ್ತಾ ಇಲ್ಲ, ಯೂಟ್ಯೂಬಲ್ಲಿ ನನಗೆ ವಿಡಿಯೋಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಯೂಟ್ಯೂಬಲ್ಲಿ ನಾನು ವಿಡಿಯೋ ಅಂದರೆ ನಾನು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು, ನಾನು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗಬೇಕು, ನಾನು ಕೂಡ ಯೂಟ್ಯೂಬಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಪಡ್ಕೊಳ್ಬೇಕು, ನಾನು ಕೂಡ ಯೂಟ್ಯೂಬ್ ಚಾನಲಲ್ಲಿ ಗ್ರೋ ಹೋಗ್ಬೇಕಂತ ತುಂಬ ಕನಸು ಕಟ್ಟಿರ್ತಾರೆ. ಬಟ್ ಆಗೋದಿಲ್ಲ ಅವ್ರ ಕನಸನ್ನು. ಅಂದರೆ ಯೂಟ್ಯೂಬಲ್ಲಿ ನಾನು ಕೂಡ ಯೂಟ್ಯೂಬರ್ಸ್ ಆಗ್ಬೇಕಂತ ತುಂಬ ಜನ ಬಂದಿರ್ತಾರೆ, ಬಟ್ ಅವರಿಗೆ ಆ ಸಕ್ಸಸ್ ಅನ್ನೋದು ಸಿಗಲ್ಲ ಯೂಟ್ಯೂಬಲ್ಲಿ. ಬಟ್ ತುಂಬ ಜನ ಏನು ಮಾಡ್ತಾರೆ, ನನಗೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ, ಬಟ್ ನನ್ನೊಂದು ವಿಡಿಯೋ ರೀಚ್ ಆಗ್ತಾ ಇಲ್ಲ, ಅದನ್ನ ಆಗ್ತಾಯಿಲ್ಲ ಅಂತ ತುಂಬ ಜನ ಇದು ಮಾಡ್ತಾರೆ. ಮೊದಲನೇದಾಗಿ ಎಲ್ಲರಿಗೂ ನಾನು ನಿಮಗೆ ಇವತ್ತೊಂದರಲ್ಲಿ ನನಗೆ ಚಿಕ್ಕ ಒಂದು ಮೋಟಿವೇಶನ್ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲಲ್ಲಿ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀನಿ, ಬ್ರದರ್ ಒಂದು ಮೋಟಿವೇಶನ್ ವಿಡಿಯೋ ಮಾಡಿ ಅಂತ ತುಂಬ ಜನ ಇನ್ಸ್ಟಾದಲ್ಲಿ ಕಮೆಂಟಲ್ಲಿ ಮತ್ತು ಅದ್ರ ಜೊತೆ ನನ್ನ ವಿಡಿಯೋ ಕಮೆಂಟಲ್ಲಿ ತುಂಬ ಜನ ಕೇಳ್ತಾರೆ. ನಾನು ನಿಮಗೆ ಇವತ್ತೊಂದು ಒಂದು ಚಿಕ್ಕ ಮೋಟಿವೇಶನ್ ಕೊಡ್ತೀನಿ. ಯಾಕಪ್ಪ ಎಕ್ಸಾಂಪಲ್ ನಂದೇ ಕೊಡ್ತೀನಿ, ನಾನು ಇನ್ನೊಬ್ಬರು ಯೂಟ್ಯೂಬರ್ಸ್ ಅಲ್ಲ, ನಂದೇ ಎಕ್ಸಾಂಪಲ್ ಆಗಿ ಕೊಡ್ತೀನಿ. ಯಾಕಪ್ಪ ನಾನು 0 ಸಬ್ಸ್ಕ್ರೈಬರ್ಸಿಂದ ಈಗ ಸದ್ಯದಲ್ಲಿ ಜಸ್ಟ್ 1,500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಇದ್ದಾರೆ. ನನ್ನ 30K ಸಬ್ಸ್ಕ್ರೈಬರ್ ರೀಚ್ ಆಯಿತು. ಇಲ್ಲಿವರೆಗೆ ನನಗೆ ಆದಂಥ ಮೋಟಿವೇಶನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಆದಂಥ ಎಕ್ಸ್ಪೀರಿಯನ್ಸನ್ನು ಎಲ್ಲ ನನಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರಿಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ ಇವತ್ತು ನಾವು ಸ್ಟಾರ್ಟ್ ಮಾಡೋದ್ರಿಂದ ಮುಂಚೆ ಮೊದಲನೇ ಹೇಳ್ತಾನೆ, ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಈ ಒಂದು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಬೇಕು. ಇಂಪಾರ್ಟೆಂಟ್, ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್, ತುಂಬ ಮೋಟಿವೇಶನ್ ವಿಡಿಯೋ, ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಬನ್ನಿ ಅಂತ ಇವತ್ತು ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಪ್ಲೀಸ್ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಅಂತಾರೆ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯಪ್ಪ ಕಲ್ಬಿಟ್ಟು ಕ್ಲಿಕ್ ಸದ್ಯದಲ್ಲಿ ನಾನು ಯೂಟ್ಯೂಬ್ ಚಾನಲ್ 30K ಸಬ್ಸ್ಕ್ರೈಬ್ ರೀಚಿದೆ, ಬೇಗ ರೀಚ್ ಮಾಡಿ, ಬೇಗ ಎಲ್ಲ ಯೂಟ್ಯೂಬ್ ಚಾನಲ್ ಪ್ರಮೋಷನ್ ಮಾಡೋಣ ಇವತ್ತು ನಾವು ಸ್ಟಾರ್ಟ್ನ. ಬನ್ನಿ, ಮೊದಲನೇದಾಗಿ ಹೇಳ್ಬೇಕಾದ್ರೆ ನನ್ನ ಕನ್ನಡ ಟೆಕ್ ರೇಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಹೇಳ್ತಾ ಇದ್ದೀನಿ, ಯಾರೆಲ್ಲ ಯೂಟ್ಯೂಬರ್ಸ್ ನನಗೆ ವ್ಯೂಸ್ ಬರ್ತಾಯಿಲ್ಲ, ನನಗೆ ಯೂಟ್ಯೂಬಲ್ಲಿ ಜಾಸ್ತಿ ಫ್ಯಾಮಿಲಿ ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾಯಿಲ್ಲ, ವ್ಯೂಸ್ ಇನ್ಕ್ರೀಸ್ ಆಗ್ತಾಯಿಲ್ಲ ಅನ್ನೋ ಪ್ರತಿಯೊಬ್ಬರು ಕೂಡ ನಾನು ಯೂಟ್ಯೂಬಲ್ಲಿ ಎಷ್ಟೇ ವಿಡಿಯೋ ಅಪ್ಲೋಡ್ ಮಾಡಿ ನನ್ನೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತಾಯಿಲ್ಲ, ನಾನು ಯೂಟ್ಯೂಬಲ್ಲಿ ನಾನು ಸಕ್ಸಸ್ ಅನ್ನೋದು ಕಾಣೋದಕ್ಕೆ ನಾನು ಆಗ್ತಾ ಅನ್ನೋ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ಗೆ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಮೋಟಿವೇಶನ್ ಕೊಡ್ತೀನಿ. ಮೊದಲನೇದಾಗಿ ಏನಪ್ಪ ನೀವು ಹೇಳ್ಬೇಕ್ರೆ, ನಮಗೆ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದು ಸಿಗ್ಬೇಕಾದ್ರೆ ನಾವು ಹಿಂದೆ ಕಷ್ಟಪಡಲೇಬೇಕು. ಇಂಪಾರ್ಟೆಂಟ್ ಹೇಳ್ಬೇಕಾರೆ, ನಾನು ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ 28,000 ಮೇಲ್ಗಡೆ 500 ಸಬ್ಸ್ಕ್ರೈಬರ್ಸ್ ಅಂದರೆ ಅಷ್ಟು ಆಗ್ಬೇಕಾದ್ರೆ ನಾನು ಪಟ್ಟಿದಂಥ ಕಷ್ಟ ನನಗೂ ಮಾತ್ರ ಗೊತ್ತು, ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತು. ನಾನು ಯೂಟ್ಯೂಬರ್ಸ್ ನನಗೆ ಗೊತ್ತು, ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತು. ಅವ್ರಿಗೆ ಪ್ರತಿಯೊಂದು ವಿಡಿಯೋ ಮಾಡಿದ್ದೀನಿ. ಅಂದರೆ ನೀವು ತಿಳ್ಕೊಬೇಕು, ಯೂಟ್ಯೂಬಲ್ಲಿ ವ್ಯೂಸ್ ಬರ್ತಾಯಿಲ್ಲ ಅಂದರೆ ಏನು ಮಾಡೋದು? ವ್ಯೂಸ್ ಬರ್ತಾಯಿಲ್ಲ ಅಂತ ಬಿಡಿ, ಅದೇನು ವ್ಯೂಸ್ ಬರುತ್ತೆ, ಇವತ್ತು ಬರುತ್ತೆ ನಾಳೆ ಬರಲ್ಲ. ನಾವು ಡೈಲಿ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿರಬೇಕು, ಡೈಲಿ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು, ಇದು ಇಂಪಾರ್ಟೆಂಟ್. ಮೋಟಿವೇಶನ್ ಅಂದರೆ ತುಂಬ ಜನ ಮಾಡ್ತಾರೆ, ನಾನು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೇನೆ, ನನಗೆ ವ್ಯೂಸ್ ಬರ್ತಾಯಿಲ್ಲ ಅಂತ ತುಂಬ ಜನ ಅಂತ ಬೇಜಾರಾಗಿ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ನಿಲ್ಲಿಸ್ಬಿಡ್ತಾರೆ. ಇದನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ, ಯಾವೊಬ್ಬ ಯೂಟ್ಯೂಬರ್ಸ್ ಕೂಡ ಮಾಡೋಕ್ಕೋಗ್ಬೇಡಿ. ನಾನು ನಿಮಗೆ ಹೇಳೋದು ಇಷ್ಟೇ, ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ, ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್ನಿಂದ ಯಾರು ಕೂಡ ನಿಮಗೆ ರೀಚ್ ಆಗ್ತಾಯಿಲ್ಲ, ನಾನು ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋ ಸಿಗ್ತಾಯಿಲ್ಲ ಅನ್ನೋ ಪ್ರತಿಯೊಬ್ಬರು ಕೂಡ ಯಾರು ಏನು ಮಾಡ್ಕೊಬೇಡಿ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ, ಡೈಲಿ ಆಟೋಮೆಟಿಕ್ ವ್ಯೂಸ್ ಬರಲ್ಲ. ಈ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್ ಎಷ್ಟು ಸಬ್ಸ್ಕ್ರೈಬ್ಸ್ 30,000 ಸಬ್ಸ್ಕ್ರೈಬರ್ಸ್, ಇದು ಡಬಲ್ ಸಬ್ಸ್ಕ್ರೈಬರ್ಸ್ ಪಡಿತಾರೆ. ನೀವು ಇದು ಪಡಿಬೇಕಾದ್ರೆ ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ, ಒರಿಜಿನಲ್ ಕಂಟೆಂಟ್ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳಿ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ. ಮತ್ತು ಅದ್ರ ಜೊತೆ ನನಗೆ ವ್ಯೂಸ್ ಬರ್ತಾ ಇಲ್ಲ, ಕೆಟ್ಟದಾಗಿ ಕಮೆಂಟ್ ಬರ್ತಾ ಇದೆ, ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕು, ವಿಡಿಯೋ ಮಾಡಬಾರ್ದು ಅಂತ ಅನ್ತದೆ. ನನಗೂ ಕೂಡ ಕೆಟ್ಟದಾಗಿ ಕಮೆಂಟ್ ಬರುತ್ತೆ. ಈ ಕಿವಿಯಲ್ಲಿ ಓದ್ತೀನಿ, ಅಂದರೆ ಈ ಬಾಯಲ್ಲಿ ಓದ್ತೀನಿ, ಈ ಕಿವಿಯಲ್ಲಿ ಬಿಡ್ತೀನಿ, ಈ ಕಣ್ಣಲ್ಲಿ ನೋಡ್ತೀನಿ ಆ ಕಮೆಂಟು, ಬಟ್ ಅವ್ರಿಗೆ ರಿಪ್ಲೈ ಮಾಡಲ್ಲ ನಾನು. ಮೊದಲನೇದಾಗಿ ಹೇಳ್ಬೇಕಾದ್ರೆ ನೀವು ಏನು ಮಾಡ್ಬೇಕಾಗಿರ್ತಾರೆ, ನಿಮಗೆ ವ್ಯೂಸ್ ಬರ್ತಾಯಿಲ್ಲ ಬಿಡಿ, ವ್ಯೂಸ್ ಈ ವರ್ಷ ಬರಲ್ಲ, ಒಂದು ಮಂತ್ ಬರಲ್ಲ, 2 ಮಂತ್ ಬರಲ್ಲ, 6 ಮಂತ್ ಬರಲ್ಲ, 1 ವರ್ಷ ಬರಲ್ಲ, 2 ವರ್ಷ ಬರಲ್ಲ, ಮುಂದೆ ಬರ್ತಾರ. ನಿಮಗೆ ಒಂದಲ್ಲ ಒಂದು ದಿನ ನಿಮಗೂ ಕೂಡ ಯೂಟ್ಯೂಬ್ ಕೈ ಹಿಡಿತಲ್ಲ, ಯೂಟ್ಯೂಬರ್ಸ್ ನೀವು ಕೂಡ ಆಗ್ತಾರಲ್ಲ. ನನಗೂ ಸ್ಟಾರ್ಟಿಂಗ್ ಡೇಸಲ್ಲಿ ವ್ಯೂಸ್ ಬರಲ್ಲ, ಆದರೂ ಕೂಡ ವೀಡಿಯೋ ಮಾಡ್ತಾ ಬಂದೆ 6 ಮಂತಿಂದ ನನ್ನೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಯಿತು. ಅದು ಎಲ್ಲ ನಿಮ್ಮಿಂದ. ಅದಕ್ಕೋಸ್ಕರ ಯೂಟ್ಯೂಬರ್ಸ್ ಯಾರಲ್ಲ ಯೂಟ್ಯೂಬರ್ಸ್ ನೀವು ಕೂಡ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ. ಇದೇನಿಲ್ಲ, ಯೂಟ್ಯೂಬಲ್ಲಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆರಾಮ್ ಈಸಿಯಾಗಿ ಕಣ್ಮುಚ್ಚಿ ನೀವು ಯೂಟ್ಯೂಬರ್ಸ್ ಆಗ್ತೀರಾ. ಬಟ್ ಒರಿಜಿನಲ್ ಕಂಟೆಂಟ್ ಮಾಡಿ, ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ಗೆ ನೀವು ಅವರು ನಿಮ್ಮೊಂದು ವಿಡಿಯೋ ನೋಡ್ಬೇಕು, ಆ ರೀತಿ ನೀವು ನೋಡ್ಕೊಳ್ಬೇಕು. ಮತ್ತು ಅದ್ರ ಜೊತೆ ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ, ವ್ಯೂಸ್ ಬರ್ತಾಯಿಲ್ಲ, ನನಗೆ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ, ರೀಚ್ ಆಗ್ತಾಯಿಲ್ಲ ಯೂಟ್ಯೂಬ್ ಚಾನಲಲ್ಲಿ ಅನ್ನೋ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ. ಯಾವುದಕ್ಕೆ ಅನ್ಕೊಂತ ಒಂದು ಬೇಜಾರಾಗಬೇಡಿ. ಮೊದಲನೇ ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ ತಕ್ಷಣ ನನಗೆ ವ್ಯೂಸ್ ಬರಬೇಕಂದ್ರೆ ಯಾರು ಕೂಡ ಬರಲ್ಲ. ನಾವೊಂದು ಚಾಲೆಂಜ್ ಅಂದರೆ ನಾವೊಂದು ಸೆಲೆಬ್ರಿಟಿ ಅಲ್ಲ, ನಾವೊಬ್ಬ ಯೂಟ್ಯೂಬರ್ಸು. ನಾನು ಕೂಡ ಸ್ಟಾರ್ಟಿಂಗಿಂದ ಬಂದಿದ್ದೀನಿ. ನಾನು ಕಡೆ ಸ್ಟಾರ್ಟಿಂಗಿಂದ ಒಂದು ಮೈಕ್ ಖರೀದಿ ಮಾಡುವಷ್ಟು ನನ್ನ ಹತ್ರ ಕೆಪಾಸಿಟಿ ಇಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ,
ನಾನು ಒಂದು ಮೈಕ್ ಖರೀದಿ ಮಾಡೋಷ್ಟು ಕೆಪಾಸಿಟಿ ಇಲ್ಲ. ನಿನ್ನೆ ಒಂದು ವಿಡಿಯೋ ಮೈ ಸೆಟಪ್ ರೂಮ್ ಎಲ್ಲ ಮಳೆ ಸೇರಿದೆ ಅಂತ ವಿಡಿಯೋ ಮಾಡಿದೆ. ಆ ವಿಡಿಯೋ ನೋಡ್ಕೊಳ್ಬೇಕು. ನನ್ನೊಂದು ಯೂಟ್ಯೂಬ್ ಸೆಟಪ್ ಈ ರೂಮಲ್ಲಿ ಮಳೆ ಸೋರಿ ತುಂಬ ಮಳೆ ಆಗಂತೆ, ಮಳೆ ನೀರು ಹನಿ ಸೋರಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ, ಸಾಧ್ಯವಾಗಿಲ್ಲ ಆ ಒಂದು ವಿಡಿಯೋ. ಅದ್ರ ಕಡೆ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಯಾಕೆ ವಿಡಿಯೋ ಮಾಡೋದು ಬೀಳ್ತಾ ಇಲ್ಲ, ನಂದು ಯೂಟ್ಯೂಬಲ್ಲಿ ಒಂದು ಇದಿದೆ, ಯೂಟ್ಯೂಬ್ ನಂದೊಂದು ಡ್ರೀಮ್ ಇದೆ. ಯೂಟ್ಯೂಬಲ್ಲಿ ನಾನು ಯೂಟ್ಯೂಬರ್ಸ್ ಆಗಲೇಬೇಕು. ನಾನು ಯೂಟ್ಯೂಬ್ ಯಾವುದೇ ಕಾರಣಕ್ಕೂ ಬಿಡಲ್ಲ. ಯೂಟ್ಯೂಬಲ್ಲಿ ಏನೇ ಕಷ್ಟ ಬರಲಿ, ಯಾವುದೇ ಒಂದು ಇದು ಬರಲಿ, ಯೂಟ್ಯೂಬ್ ನಾನು ಬಿಟ್ಟು ಬಿಡಲ್ಲ. ಯೂಟ್ಯೂಬ್ ಬಿಡೋದೇ ಇಲ್ಲ. ನನ್ನ ಫ್ಯಾಮಿಲಿ ಮೆಂಬರ್ಸೇ ನನ್ನ ಮನೆದೇವರು ಅಂತ ನಾನು ಅವ್ರನ್ನೂ ನಂಬಿದ್ದೀನಿ. ಅವ್ರು ನನ್ನ ಕೈ ಬಿಡೋದು. ನೀವು ಅದೇ ರೀತಿ ನಂಬಿ ಅವ್ರನ್ನೂ ಕೈ ಬಿಡೋಕೆ ಬಿಡಿ. ಅವ್ರಿಗೂ ಒರಿಜಿನಲ್ ಕಂಟೆಂಟ್ ವಿಡಿಯೋ ಮಾಡಿ ಅಷ್ಟೊಂದು ನಿಮಗೆ ವ್ಯೂಸ್ ಯಾಕೆ ಬರಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಾರೆ, ವ್ಯೂಸ್ ಬರ್ತಾರೆ. ಈಸಾಗಿ ನಿಮ್ಮೊಂದು ಇರ್ತಾರೆ. 1,000 ಸಬ್ಸ್ಕ್ರೈಬ್ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡಿ ಈಸಾಗಿ ಮೋಟಿವೇಷನ್ ಮಾಡ್ತಾರೆ. ಇದು ನಾನು ಹೇಳ್ತಾ ಇದ್ದೀನಿ ನಿಮಗೆ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಯಾವ ಯೂಟ್ಯೂಬರ್ಸ್ ಹೇಳ್ತಾ ಬರ್ತಾರೆ, ನನ್ನ ಆದಂಥ ಎಕ್ಸ್ಪೀರಿಯನ್ಸು. ನನಗೆ ಈ ಡ್ರೆಸ್ ಇಲ್ಲ, ಈ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ ಇತ್ತು ಸ್ಟಾರ್ಟಿಂಗ್ ಡೇಸಲ್ಲಿ. ನಾನು ಏನಕ್ಕೆ ಒಂದು ಮೈಂಡಲ್ಲಿ ಸೆಟ್ ಮಾಡಿದೆ, ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋದು. ವ್ಯೂಸ್ ಬರಲ್ಲ ಇರಲಿ, ನೋ ಟೆನ್ಷನ್. ವ್ಯೂಸ್ ಬರಲ್ಲ, ನನ್ನ ತಲೆನೇ ಕೆಡಿಸ್ಕಲ್ಲ. ಇಷ್ಟು ಅಪ್ಲೋಡ್ ಮಾಡ್ತಾ ಬಂದು ಈಗ ನನಗೆ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದು ಸಿಕ್ಕಿದೆ. ಅದಕ್ಕೆಲ್ಲ ನನ್ನೊಂದು ಸಬ್ಸ್ಕ್ರೈಬರ್ಸ್ ಕಾರಣ. ಇನ್ನೂ ನನ್ನೊಂದು ಯೂಟ್ಯೂಬಲ್ಲಿ ನಂದು ತುಂಬ ಡ್ರೀಮ್ ಇದೆ ಯೂಟ್ಯೂಬಲ್ಲಿ. ಅದನ್ನ ಸಕ್ಸಸ್ ಅನ್ನೋದು ಕಾಣಬೇಕು. ಅದಕ್ಕೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ. ಅವರೆಲ್ಲರೂ ಥ್ಯಾಂಕ್ ಯು ಸೊ ಮಚ್. ಈಗ ಸದ್ಯದಲ್ಲಿ ನಾನು 30K ಸಬ್ಸ್ಕ್ರೈಬರ್ ಇರ್ತಿದ್ದೆ. ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಇರ್ತಾ ಇದ್ದೀನಿ, ನೀವು ಯೂಟ್ಯೂಬರ್ಸ್ ವ್ಯೂಸ್ ಬರ್ತಾನೆ ಅಂತ ಯಾರನ್ನೂ ಕೂಡ ಬೇಜಾರು ಹಾಕೋಬೇಡಿ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ ನಾನು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಈಗ ಸಪೋರ್ಟ್ ಮಾಡ್ತೀನಿ. ಈಗ ಸದ್ಯದಲ್ಲಿ ನಾನೊಂದು ಯೂಟ್ಯೂಬ್ ಚಾನಲ್ 30K ಸಬ್ಸ್ಕ್ರೈಬರ್ ಇರ್ತದೆ. ಬೇಗ 30K ಸಬ್ಸ್ಕ್ರೈಬರ್ ಇರ್ತಾರೆ. ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಎಲ್ಲ ನ್ಯೂ ಯೂಟ್ಯೂಬರ್ಸ್ ಎಲ್ಲರಿಗೂ ಹೇಳ್ತೀನಿ, ಬೇಗ ಸದ್ಯದಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನಾನು ಪ್ರಮೋಷನ್ ಮಾಡ್ತೀನಿ. ಈ ಕನ್ನಡ ಟೆಕ್ ಕ್ರಿಯೇಟರ್ಸ್ ಚಾನಲ್ಗೆ ಎಷ್ಟು ನನ್ನೊಂದು ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನನಗೆ ಸಪೋರ್ಟ್ ಮಾಡ್ತೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ನಾನು ನಿಮ್ಮೊಂದು ಯೂಟ್ಯೂಬ್ ಚಾನಲ್, ಪ್ರತಿಯೊಂದು ಯೂಟ್ಯೂಬ್ ಚಾನಲ್, ನನ್ನೊಂದು ಯೂಟ್ಯೂಬ್ ಚಾನಲ್ ಪ್ರಮೋಷನ್ ಮಾಡ್ತೀನಿ ಆಯ್ತಾ. ಈ ಒಂದು ಮೋಟಿವೇಶನ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಮೋಟಿವೇಶನ್ ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಸಬ್ಸ್ಕ್ರೈಬ್ ಈ ಒಂದು ವಿಡಿಯೋ ಯಾವ ಅನಿಸಿದೆ ಚಿಕ್ಕ ಕಮೆಂಟ್ ಹಾಕಿ. ಅದ್ರ ಜೊತೆ ಯಾರು ಕೂಡ ವ್ಯೂಸ್ ಬರ್ತಲ್ಲ ಅದನ್ನು ಬರ್ತಲ್ಲ ಅಂತ ಯಾರು ಕೂಡ ಬೇಜಾರಾಗ್ಬೇಡಿ. ದಯವಿಟ್ಟು ಯೂಟ್ಯೂಬ್ ಅನ್ನೋದೊಂದು ಜಗತ್ತಿನ ನಿಯಮ. ಅಂದರೆ ಜಗತ್ತಿನ ಒಂದು ಟೈಮ್ ಇದ್ದಂಗೆ. ಅಂದರೆ ಟೈಮ್ ಅಂದರೆ ಒಂದು ಸಮಯ. ಈ ಒಂದು ಟೈಮ್ ಅಂದರೆ ಈಗ ನಿಮಗೆ ಬ್ಯಾಡ್ ಟೈಮ್ ಇದೆ, ಈಗ ನನಗೆ ಕೂಡ ಬ್ಯಾಡ್ ಟೈಮ್ ಆಗಿದೆ. ನಾನು ಬ್ಯಾಡ್ ಟೈಮಲ್ಲಿದೆ. ನನಗೂ ಒಂದು ಟೈಮ್ ಅಂದರೆ ನನಗೆ ಒಂದು ಟೈಮ್ ಬರುತ್ತಲ್ಲ, ಈಗ ಅವ್ರ ಟೈಮ್ ಇದೆ, ಅವರು ಯೂಟ್ಯೂಬಲ್ಲಿ ಜರ್ನಿ ಮಾಡ್ತಾರೆ. ಆ ಟೈಮ್ ನನಗೂ ಕೂಡ ಒಂದಲ್ಲ ಒಂದು ಡೇಸ್ ಸಿಗುತ್ತೆ. ಆ ಡೇಸ್ಗೋಸ್ಕರ ನಾವು ಕಾಯ್ತಾ ಇರಬೇಕು. ಆ ಡೇಸ್ಗೋಸ್ಕರ ನಾವು ಕಷ್ಟಪಡಲೇಬೇಕು ಅಂತ ಈ ಒಂದು ಮುಗಿಸ್ತಾ ಇದ್ದೀನಿ. ಈ ಒಂದು ಮುಗಿಸೋದ್ರಿಂದ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಸಬ್ಸ್ಕ್ರೈಬರ್ಸ್ ಹೇಳ್ತಾನೆ. ಜೇನು ಮತ್ತೆ ಸಿಗ್ತೇನೆ ಎಲ್ಲರಿಗೆ. ಬಾಯ್.